ಅಯ್ಯೋ ಅವ್ರು ಮಾತ್ರ ಭಾಳ ಇದು, ನಾವೆಲ್ಲ ಬಿಡಾಡಿಗಳು. ಸೊ ಅವ್ರು ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನು ನಡೀತು, ಮಂತ್ರಿ ಅವರೇನು ಮಂತ್ರಿ ಆಗಿರಲಿಲ್ಲ ಪಾಪ, ಅವ್ರು ಡೈರೆಕ್ಟಾಗಿ ಮುಖ್ಯಮಂತ್ರಿ ಆಗಿಬಿಟ್ರು. ಬೇರೆಯವರೆಲ್ಲ ಮಂತ್ರಿ ಆಗಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ನೇರವಾಗಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಹಂಗೆ. ಈಗ ಕೇಂದ್ರದಲ್ಲಿ ಮಂತ್ರಿ ಆಗವ್ರೆ, ಅವರು ಕೇಂದ್ರಕ್ಕೆ ಪಾಪ ರಾಜ್ಯಕ್ಕೆ ಮುಖ್ಯಮಂತ್ರಿ ನೇರವಾಗಿ ಆಗಿದ್ದರು. ನೋಡಿರಿ ಅವರು ತಿರುಗಿ ನೋಡಲಿ, ನೆನೆ ಹೇಳವ್ರೆ ನಮ್ಮ ತಂದೆ ಕಣ್ಣೀರು. ಯಾರು ತಂದೆ ಕಣ್ಣೀರು ಹಾಕ್ಸಿರೋರು ನೋಡಿರಿ. ರಾಜ್ಯದಲ್ಲಿ ಒಂದು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ, ದೇವೇಗೌಡರ ಬಗ್ಗೆ. ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ, ಆದರೂ ಯಾರೂ ದೇವೇಗೌಡರ ಬಗ್ಗೆ ಇಲ್ಲಿವರೆಗೆ ಹಿಂತಿರುಗಿಕೊಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಹಿರಿಯೋರು, ಮಾಜಿ ಪ್ರಧಾನಿ, ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರು ಹಾಕಿದವರು ಸಹ ತಡ್ಕೊಂಡಿದ್ದಾರೆ. ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ. ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ, ಅದನ್ನೆಲ್ಲ ಹೇಳಲೇಬೇಕು ಅನ್ನಂಗಿದ್ರೆ ಮಾತಾಡೋಣ. ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಮತ್ತೆ ನಾನು ನೋವು ಬರೋದು ಬೇಡ, ಅದು ಫ್ಯಾಮಿಲಿ ಕಾರಣ. ಆದರೆ ದೇವೇಗೌಡರ ಕಣ್ಣಲ್ಲಿ ನೀರು ಬರ್ಸ್ಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾರಣ. ಅದೇನು ಅಂತೇಳಿ ನಿಮಗೂ ಗೊತ್ತಾಗುತ್ತೆ, ಕುಮಾರಸ್ವಾಮಿಯವ್ರಿಗೂ ಗೊತ್ತು. ನಾವು ಅದನ್ನು ಚರ್ಚೆ ಬೇಡ, ಚರ್ಚೆ ಹೋಗೋದು ಬೇಡ. ಅವ್ರು ಹೇಳೋರಲ್ಲ ಸರಿಯಾಗಿ ಉತ್ತರವಾ? ಹಾಂ, ಪತ್ರ ಬರೆದಿದ್ದಾರಲ್ಲ, ಸಾಕಲ್ವಾ? ಹಾಂ, ಯಾರ ಮೇಲೆ ಏನು ಬೇಕಾದ್ರೂ ಹೇಳ್ತೀನಿ ಅಂತಾರೆ ಕುಮಾರಸ್ವಾಮಿ ಅವ್ರು. ಮಾತಾಡಲಿ ಬನ್ನಿ. ನೋಡಯ್ಯ, ಅದನ್ನು ಕಾಂಗ್ರೆಸ್ನ ಮುಖಂಡರುಗಳೇ ಮುನಿರತ್ನವ್ರ ಬಗ್ಗೆ ದಲಿತ ಸಮಾಜ ಆಗಲಿ, ಒಕ್ಕಲಿಗ ಹೆಣ್ಮಗಳಾಗಲಿ, ಯಾವುದೇ ಸಮಾಜದ ಹೆಣ್ಮಕ್ಳು ಮತ್ತು ಸಮಾಜವನ್ನು, ಕಮ್ಯುನಿಟಿನ ಗುರುತಿಸಿ ಮಾತಾಡೋದು ತಪ್ಪು ಅಂತ ಹೇಳಿರೋದು. ಅದಕ್ಕೆ ಅಶೋಕು ಹೇಳಿಲ್ಲ, ಡಿ ಕೆನೂ ಹೇಳಿಲ್ಲ, ಯಾರು ನಮ್ಮ ಗ್ರೇಟ್ ಚಿಕ್ಕಮಗಳೂರು CT ರವಿಯವರು ಹೇಳಿಲ್ಲ. ಸೊ ಅವ್ರಿಗೂ ಒಂದು ದಿವಸ ಎಲ್ಲ ಇದ್ರ ಪಶ್ಚಾತ್ತಾಪ ಪಡುವಂಥ ಸನ್ನಿವೇಶಗಳು ಬರ್ತೀವಿ. ಥ್ಯಾಂಕ್ ಯು. ಗೊತ್ತಿದೆ ಸರ್. ನಾಗಮಂಗಲದಲ್ಲಿ ಗಲಭೆ ಇನ್ಸ್ಟೆಂಟ್ ಆಗಿರೋರು ನೋವಾಗಿದೆ, ಇನ್ಸ್ಟೆಂಟ್ ಆಯಿತು. ಅದ್ರ ಬಗ್ಗೆ ನಮಗೆ ಸಮಾಧಾನ ಇಲ್ಲ, ಬೇಸರ ಇದೆ. ಅದಕ್ಕೆ ಪರಿಹಾರ ಒದಗಿಸ್ತಾ ಇದ್ದೀವಿ. ಅದು ಬಿಟ್ಟರೆ ನಾಗಮಂಗಲದಲ್ಲಿ ನೀವೆಲ್ಲರೂ ಒಂದು ಕಡೆ ನೀವೇ ಹೋಗಿ, ಹಿಂದೆ ಒಂದ್ಸಲಿ ನಾನು ಕೇಳಿದ್ದೆ, ಇಡೀ ತಾಲೂಕಿನಲ್ಲಿ ಹಿಂದೂಗಳ ಅಂಗಡಿಗಳಿಗೆ ಮುಸ್ಲಿಮ್ ಹೋಗಲ್ಲ, ಮುಸ್ಲಿಮ್ ಅಂಗಡಿಗೆ ಹಿಂದೂ, ಆ ಥರ ವಾತಾವರಣ ಇದೆಯಾ ಸರ್? ಎಲ್ಲವೂ ಬೆಳಗ್ಗೆ 11ನೇ ತಾರೀಕು ನಡೆದ ಇನ್ಸಿಡೆಂಟ್ 12ನೇ ತಾರೀಕೆ ಒಟ್ಟಾಗಿದ್ದಾರೆ. ಬಟ್ ಏನು ಜನತಾದಳದವ್ರಿಗೆ, BJPಯವರಿಗೆ ಭಾಳ ಪಾಪ ನೋವಾಗ್ತದೆ. ಕೆಲವರು ನಿದ್ದೆನೇ ಮಾಡ್ತಾಯಿಲ್ಲ. ಇದೇನು ಕೆರಗೋಡು ಮುಗ್ದೋಯ್ತು, ನಾಗಮಂಗಲನೂ ಏನೂ ಸದ್ದಿಲ್ಲ, ಹೆಂಗೆ ಇದು ಅಂತ ಹೇಳಿ ಪಾಪ ಏನಯ್ಯ ಭಾಳ ಒದ್ದಾಡ್ತಾವ್ರೆ. ಅಯ್ಯೋ ನಿಮ್ಮ ಲೀಡ್ರ್ಗಳೆಲ್ಲ, ಇವು ಪಾಪ ಅವ್ರು ನೋಡಿದ್ರೆ ನನಗೂ ಹೊಟ್ಟೆ ಉರಿತದೆ. ಏನು ಅವ್ರಿಗೆ ಮಂಡ್ಯದಲ್ಲಿ ನೆಮ್ಮದಿಲಿ ಇರೋದು ಬೇಕೇ ಇಲ್ಲ. ಹೇಳವ್ರಿ ಕುಮಾರಸ್ವಾಮಿಯವರು ಒಂದು ಸಲ ಹೇಳವ್ರೆ, ನನಗೆ 3,000 ಅರ್ಜಿ ರೀ, ಈ ದೇಶದಲ್ಲಿ 10-12 ಸಾವಿರನ ಒಂದು ವರ್ಷದೊಳಗಡೆ ರೆವಿನ್ಯೂ ಇಲಾಖೆಯಲ್ಲಿ ಸಮಸ್ಯೆ ಕ್ಲಿಯರ್ ಮಾಡೋದು ಯಾವ್ದಾದ್ರು ಸರ್ಕಾರ ಇದೆ, ಯಾವ್ದಾದ್ರು ಜಿಲ್ಲಾಡಳಿತ ಇದ್ದರೆ, ಯಾರು ಜಿಲ್ಲಾ ಮಂತ್ರಿಗಳು ಶಾಸಕರ ನಾಯಕತ್ವದಲ್ಲಿ ಆಗಿದ್ರೆ 25 ವರ್ಷದಲ್ಲಿ, ಅದು ಮಂಡ್ಯದಲ್ಲಿ 10,000 ಕೇಸಸ್ಸನ್ನು ಒಂದೇ ವರ್ಷದಲ್ಲಿ ಮುಗಿಸಿ ಇಡೀ 7 ಕ್ಷೇತ್ರದಲ್ಲಿ AC ಮತ್ತು ತಹಸೀಲ್ದಾರು DC ಹತ್ರ 1-1.5 ಕೇಸ್ ಬಿಟ್ಟರೆ ಯಾವುದೂ ಇಲ್ಲ ರೀ. ರಾಮನಗರದಲ್ಲಿ ಶಾಸಕರಾಗಿ ಇದ್ದಾಗ ಏನಾಗಿದೆ ಅಂತ ನೋಡಿದ್ದೀವಿ, ಚನ್ನಪಟ್ಟಣ ಏನು ನೋಡಿದ್ದೀವಿ. ಹೋಗಿ ಸ್ವಲ್ಪ ನೀವೆಲ್ಲ ಸ್ಟೋರಿ ಮಾಡ್ಕೊಂಬನ್ನಿ. ಕುಮಾರಸ್ವಾಮಿಯವರೇ ದಯಮಾಡಿ ಇದೆಲ್ಲ ಬಿಟ್ಟು ಸ್ಟೀಲು ಎಂಥದ್ದು ಮೇಜರ್ ಇಂಡಸ್ಟ್ರೀಸ್ ಮಾಡಿ, ನಾವು ನಮ್ಗೆ ಏನು ಬೇಜಾರಿಲ್ಲ.